ಕೆಜಿಎಫ್ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಎದುರು ಇಂದಿರಾ ಕ್ಯಾಂಟೀನ್ ಅನ್ನು ಕೆಜಿಎಫ್ ಶಾಸಕಿ ಶ್ರೀಮತಿ ರೂಪಕಲಾ ಶಶಿಧರ್ ಅವರು ಉದ್ಘಾಟಿಸಿದರು. ಇದು ಕೆಜಿಎಫ್ ತಾಲೂಕಿನಲ್ಲಿಯೇ ಪ್ರಪ್ರಥಮ ಇಂದಿರಾ ಕ್ಯಾಂಟೀನ್ ಆಗಿದ್ದು, ಕೆಜಿಎಫ್ ಸಿಎಂಸಿ ಅಧ್ಯಕ್ಷ ಇಂದಿರಾ ಗಾಂಧಿ, ಉಪಾಧ್ಯಕ್ಷ ಜರ್ಮನ್, ಸ್ಥಾಯಿ ಸಮಿತಿ ಅಧ್ಯಕ್ಷ ವಲ್ಲಾ ಮುನಿಸ್ವಾಮಿ, ಕೆಜಿಎಫ್ ತಹಶೀಲ್ದಾರ್, ಸಿಎಂಸಿ ಆಯುಕ್ತರು, ಇಒ ಮತ್ತು ಅನೇಕ ಕಾಂಗ್ರೆಸ್ ನಾಯಕರು ಉಪಸ್ಥಿತರಿದ್ದರು. ಈ ಕ್ಯಾಂಟೀನ್ ಅನ್ನು ದಿವಂಗತ ಪಿಎಂ ಇಂದಿರಾ ಗಾಂಧಿ ಅವರಿಗೆ ಸಮರ್ಪಿಸಲಾಯಿತು. गणपते गणेशुत्वा वर्विप्रथमं कवीना ओम सांगयन्नेत्यायते इमां गणपातं तद्गृह्णानेते द्वादशरतनारचना भवते द्वादशमाताः संवत्सरः संवत्सरमेनावगन्ते औङ्गी भवते नमो वयं वेः श्रवणाय पुन्महे त्वमेकामान् कामकामाजमत्यम् आपद्बान्धव गोविन्दो अनाथरक्षक गोविन्दो सेवाभक्तमहाशयानाञ्च मङ्गलान्ते मङ्गलकर दिव्य नीराजनं दर्शयामि सेवाभक्तमहाशयानाञ्च वंशाभिवृद्धिरस्तो सकल धनकनक वस्तुवाहन अभिवृद्धिरस्तो सेवा भक्तमहाशयानाञ्च इष्टकाम्यार्थ प्रसाद सिद्धिरस्तो तत्सत ब्रह्मार्पणमस्तु महालक्ष्मी मही एवं गुण सकल विशेषणार्थस्काजा अस्यां प्रातःकाले आगच्छन्त सेवा अत्यंत अतिशय शुभफलाभ्यर्थे उल्लेख सत्यज रूपज भावज नामाशोक्त चक्रवचाट राजयः अंशयः अंशः अधिशान्ति भूत भविष्यात्कमाशेषो आदित्यान् ग्रहान् शुभ एकादशस्थान फलाभ्यर्थे अंतर्दश अंतरांतर्दश गुरुशूल रुद्रशूल महाशूल कर्तशूल भूकंप उल्कपात युद्धदण्डशूल ओम लक्ष्मीं क्षीरसमुद्रराजतनयां श्रीरङ्गनाथेश्वरीं शतमनन्तं भवति शतायुपुरुषशतेन्द्रिय आयुष्येवेन्द्रिय प्रतिष्ठते महालक्ष्मीं महेश्वरीं शारदा भुवनेश्वरी धनं ते सौभाग्यमां धनं ಕಾಯಕವನ್ನೇ ನಂಬಿಕೊಂಡಿರುವಂತ ಎಷ್ಟೋ ಜನ ಕಾರ್ಮಿಕರು, ರೈತರು, ವಿದ್ಯಾವಂತರು ಬೆಳಗ್ಗೆ ಇದ್ರೆ 5 ಗಂಟೆಗೆ ಬಿಡ್ತಾರೋ 6 ಗಂಟೆಗೆ ಬಿಡ್ತಾರೋ ನಗರ ಭಾಗಕ್ಕೆ ಕೆಜಿಎಫ್ ನಗರ ಭಾಗಕ್ಕೆ ಅವ್ರದೇ ಆದ ಕಷ್ಟಗಳಿಂದ ಬರ್ತಾ ಇರ್ತಾ ಇದ್ರು. ಹಾಸ್ಪಿಟಲ್ಗೆ ಎದುರುಗಡೆ ನಾವು ಇಂದಿರಾ ಕ್ಯಾಂಟೀನ್ ಮಾಡಿದೀವಿ.
ಪೌರ ಕಾರ್ಮಿಕರಿಗೆ ಅನುಕೂಲ ಆಗೋಂಗಿದ್ರ ಕ್ಯಾಂಟೀನ್ ಮಾಡಿದೀವಿ. ಆಟೋ ಓಡಿಸೋವಂಥವ್ರು ಬೆಳಗ್ಗೆ ಇದ್ರೆ 5 ಗಂಟೆಗೆ 4 ಗಂಟೆಗೆ ಟ್ರೈನ್ ಟೈಮ್ಗೆ ಆಟೋಲ್ಲಿ ಕರ್ಕೊಂಡೋಗಿ ಎಷ್ಟೋ ಜನ ಪ್ರಯಾಣಿಕರನ್ನ ಅವ್ರನ್ನ ಟೈಮ್ಗೆ ಮುಟ್ಸೋ ಅಂತ ಕೆಲಸ ಮಾಡ್ತಾ ಇರೋವಂಥವ್ರಿಗೆ ನಾವು 1.5-2 ವರ್ಷದಿಂದ ನಾವು ಸಂಕಲ್ಪ ಮಾಡಿದ್ವಿ ಇಂದಿರಾ ಕ್ಯಾಂಟೀನ್ನ ಈ ಜಾಗದಲ್ಲಿ ತರಬೇಕು, ಇದರ ಅವಶ್ಯಕತೆ ಇದೆ, ಬೇಡಿಕೆ ಇದೆ ಅಂತ ಅಂದ್ಬಿಟ್ಟು ಭಾಳ ಪ್ರಯತ್ನ ಮಾಡ್ತಾ ಬಂದ್ವಿ. ಇವತ್ತು ಆ ದಿನ ಆ ಕನಸು ನನಸಾಗುವಂಥ ದಿನ ಬಂದಿದೆ. ಇವತ್ತು ಇಂದಿರಾ ಕ್ಯಾಂಟೀನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. 1 ತಿಂಗಳ ಹಿಂದೆನೇ ನಾವು ಡೇಟ್ ಎಲ್ಲ ತಗೊಂಡಾಗ ಮಾಡಬೇಕಾಯಿತು. ಕಾರಣಾಂತರಗಳಿಂದ ನಾವು ಉಸ್ತುವಾರಿ ಮಂತ್ರಿಗಳು ಬರಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ವಿ. ಅವರು ಕೆಲಸದ ಒತ್ತಡದಲ್ಲಿ ಅವ್ರಿಗೆ ಡೇಟ್ ಕೊಡೋಕ್ಕಾಗದೇ ಇದ್ದಿದ್ದರಿಂದ ನಾವೇ ಇವತ್ತು ಒಳ್ಳೆ ದಿನ ಅಂತಂದ್ಬಿಟ್ಟು ಆಲೋಚನೆ ಮಾಡಿ ನಿಧಾನ ಮಾಡೋದು ಬೇಡ ಅಂತಂದ್ಬಿಟ್ಟು ಮಾಡಿದ್ದೀವಿ. KGFಗೆ ವಿಶೇಷವಾಗಿ ಇದು ಭಾಳ ಜನಕ್ಕೆ ಇದು ಉಪಯೋಗ ಆಗುತ್ತೆ. ಬೆಳಗ್ಗೆ 500 ಜನಕ್ಕೆ ತಿಂಡಿ, ಮಧ್ಯಾಹ್ನ 500 ಜನಕ್ಕೆ ಊಟ, ಮತ್ತು ರಾತ್ರಿನೂ 500 ಜನಕ್ಕೆ ಊಟದ ವ್ಯವಸ್ಥೆ ಇರುತ್ತೆ. ಈ ರೀತಿಯ ಸಿಸ್ಟಮ್ ಒಂದು ದಿನಕ್ಕೆ 1500 ಜನಕ್ಕೆ ಇಲ್ಲಿ ತಿಂಡಿ, ಊಟ ಮತ್ತು ರಾತ್ರಿಯ ಊಟದ ವ್ಯವಸ್ಥೆಗಳಿರುತ್ತೆ. ಆ ಥರನೇ ಟೆಂಡರ್ ಪ್ರಕ್ರಿಯೆ ಕೂಡ ಆಗಿರೋದು. ಮತ್ತು ಇದಕ್ಕೆ ಹೆಚ್ಚಿನ ಜನಸಂಖ್ಯೆ ಏನಾದರೂ ಬರೋದು ಮತ್ತು ಇಂದಿರಾ ಕ್ಯಾಂಟೀನ್ ಮೇಲೇ ಅವಲಂಬಿತರಾಗಿರ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಮತ್ತೆ ನಾವು ಪ್ರಪೋಸಲ್ ಕಳಿಸ್ಬೇಕಾಗತ್ತೆ. ಥ್ರೂ DCನೇ ಪ್ರಪೋಸಲ್ ಕಳಿಸ್ಬೇಕಾಗತ್ತೆ. ಇವತ್ತು ಬೆಳಗ್ಗೆ ಅಂದರೆ ಪ್ರತಿದಿನ ಬೆಳಗ್ಗೆ 500 ಜನಕ್ಕೆ ತಿಂಡಿ ₹5 ಅಷ್ಟು ಕೊಟ್ಟರೆ ತಿಂಡಿ ವ್ಯವಸ್ಥೆ ಇರುತ್ತೆ. ಮಧ್ಯಾಹ್ನ ₹10 ಕೊಟ್ಟರೆ ಊಟದ ವ್ಯವಸ್ಥೆ ಇರುತ್ತೆ. ಆ ರೀತಿಯೇ ಎಲ್ಲ ಇಡೀ ರಾಜ್ಯದಲ್ಲಿ ಯಾವ ವ್ಯವಸ್ಥೆ ಇರುತ್ತೆ, ಸಿಸ್ಟಮ್ ಇರುತ್ತೆ, ಅದೇ ಸಿಸ್ಟಮೇ ಇಲ್ಲೂ ಇರುತ್ತೆ. ಬಟ್ ಇದರ ಬೇಡಿಕೆ KGFಲ್ಲಿ ಜಾಸ್ತಿ ಇದ್ದಿದ್ದರಿಂದ ಈ ದಿನ ಅದು ಆ ಸಂಕಲ್ಪ ಪೂರ್ಣ ಆಗಿರೋದ್ರಿಂದ, ಯಶಸ್ವಿ ಆಗಿರೋದ್ರಿಂದ, ಲೋಕಾರ್ಪಣೆ ಆಗಿರೋದ್ರಿಂದ ಇವತ್ತು ನಮ್ಮ ಜಿಲ್ಲೆಯಿಂದ DC ಅವರು ಕೂಡ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೆ ಬಂದಿದ್ದಾರೆ ಲೋಕಾರ್ಪಣೆ ಮಾಡಲಿಕ್ಕೆ. ಮತ್ತು ನಮ್ಮದೇ SP ಅವರು, ತಹಸೀಲ್ದಾರ್ ಅವರು, ನಗರಸಭೆ ಆಯುಕ್ತರು, ಹಾಸ್ಪಿಟಲ್ನ ಡಿಸ್ಟ್ರಿಕ್ಟ್ ಸರ್ಜನ್ನು ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಅನ್ನದಾನ ಅನ್ನೋದು ಅದಕ್ಕೆ ಅಷ್ಟು ಗೌರವ ಇದೆ. ಅದು ಸಂಕಲ್ಪ ಮಾಡಿದ್ದಾರೆ ಸರ್ಕಾರ. ಎಷ್ಟು ದೂರದೃಷ್ಟಿ ಇದ್ರೆ ಅವರಿಗೆ ₹5ಗೆ ಒಬ್ಬ ಬಡವರು ಇಲ್ಲಿ ಹೊಟ್ಟೆ ತುಂಬುವಂತ ಆಲೋಚನೆ ಮಾಡಿದ್ರೆ ಅವ್ರ ಸಂಕಲ್ಪ ಎಷ್ಟು ದೂರದೃಷ್ಟಿ ಇದ್ರೆ ಇದು ಯಶಸ್ವಿ ಆಗಿದೆ. ಇಡೀ ರಾಜ್ಯದಲ್ಲಿ ಯಶಸ್ವಿ ಆಗ್ತಾ ಬರ್ತಾ ಇದೆ. ಮೊದಲೆಲ್ಲ ನಾವು ಬ್ಯಾಂಗ್ಳೂರಲ್ಲಿ ಮಾತ್ರ ಇಂದಿರಾ ಕ್ಯಾಂಟೀನ್ನ ನೋಡಿದ್ವಿ. ಅವಾಗೆಲ್ಲ ನಮ್ಮ ಡೈಲಿ ಟ್ರಾವೆಲರ್ಸ್ ನೋಡ್ಕೊಂಡು ಬಂದು ಇಂದಿರಾ ಕ್ಯಾಂಟೀನ್ನ ಯಾವತ್ತು ನೀವು KGFಗೆ ತರ್ತೀರಾ ಅಂತ ನನಗೆ ವಾಟ್ಸಪ್ ಮೆಸೇಜ್ ಮಾಡಿದ್ದಾರೆ. ಯಾವ್ಯಾವ ಥರನೋ ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಈ ದಿನ ಖುಷಿಯಾಗಿ ಹೇಳ್ತಾ ಇದ್ದೀವಿ, ಇವತ್ತು ನಮ್ಮ KGFಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಬಂದಿದೆ. ನೀವು ಎಲ್ಲಿ ಬೆಂಗಳೂರಲ್ಲಿ ನೋಡ್ತಾ ಇದ್ರಿ ಅದು ಇವತ್ತು KGF ನಗರ ಭಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಬಂದಿದೆ ಅಂತ ನಾನು ಖುಷಿಯಾಗಿ ಹೆಮ್ಮೆಯಿಂದ ಲೋಕಾರ್ಪಣೆ ಮಾಡಿದ್ದಾದ್ಮೇಲೆ ಹೇಳ್ತಾ ಇದ್ದೀವಿ. ಇದರ ಎಲ್ಲ ಪ್ರಯತ್ನ ನಿಮ್ಮ ಉದ್ದೇಶ ಆಗಿತ್ತು, ನಿಮ್ಮ ಆಲೋಚನೆ ಆಗಿತ್ತು. ಈಗಾಗಲೇ ಇದು ಒಂದು ರೀತಿ ವರದಾನ. ನಮ್ಮ ಸರ್ಕಾರ ನಗರ ಪ್ರದೇಶದಲ್ಲಿ ಮುಖ್ಯಮಂತ್ರಿಗಳ ಒಂದು ಸಂಕಲ್ಪ ಆಗಿತ್ತು. ಹಸಿದವರಿಗೆ ಕಡಿಮೆ ದುಡ್ಡಲ್ಲಿ ಅವರಿಗೆ ತಿಂಡಿ, ಊಟ, ಅನ್ನಭಾಗ್ಯ ಅನ್ನೋ ಕಾರ್ಯಕ್ರಮನ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ನಾವು ಯಶಸ್ವಿಯನ್ನ ಮಾಡೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಸಂಕಲ್ಪ ಆಗಿತ್ತು. ಅದಾದ್ಮೇಲೆ ಇಂದಿರಾ ಕ್ಯಾಂಟೀನ್ 5 ವರ್ಷಗಳಿಂದ ನೆಲಗುಂದಿಗೆ ಬಿದ್ದಿದ್ದಂತ ಇಂದಿರಾ ಕ್ಯಾಂಟೀನ್ ಮತ್ತೆ ಪುನರ್ಜೀವ ತುಂಬಿ ಮುಖ್ಯಮಂತ್ರಿಗಳ ಆ ದೂರದೃಷ್ಟಿ, ಅವರ ಸಂಕಲ್ಪದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ಹೇಳಕ್ಕೆ ಹೊಸ ಮೆನುನ ಈ ಸಾರಿ ನಾವೇನ್ ಮಾಡಿದ್ದೀವಿ, ಪ್ರತಿದಿನ ಒಂದೊಂದು ಮೆನು ಇರುತ್ತೆ. ಮೆನು ಕೂಡ ಮೆನ್ಷನ್ ಮಾಡಿದ್ದೀವಿ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು 4 ಇಂದಿರಾ ಕ್ಯಾಂಟೀನ್ಗಳು ಪ್ರಾರಂಭ ಆಗಿದೆ ಈ ವರ್ಷ. ಸರ್ಕಾರ ಬಂದಾಗ ಸರ್ಕಾರ ಏನ್ ಭರವಸೆ ಕೊಟ್ಟಿತ್ತು ಆ ಪ್ರಕಾರ ವಿಶೇಷವಾಗಿ ಬಡಬಗ್ಗರಿಗೆ, ಕೂಲಿ ಕಾರ್ಮಿಕರಿಗೆ, ನಗರ ಪ್ರದೇಶದಲ್ಲಿ ಇರತಕ್ಕಂಥ ಏನು ಜನ ಇದ್ದಾರೆ, ಯಾರು ಕಾಯಕ ಕೆಲಸ ಮಾಡ್ತಕ್ಕಂಥವ್ರು, ಅವರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದು. ಈಗಾಗಲೇ ಮೇಡಮ್ ಅವ್ರು ಹೇಳಿದಂಗೆ 500 ಜನ ಅಂತ ಕ್ಯಾಪ್ ಮಾಡಿದ್ದಾರೆ. ಅಕಸ್ಮಾತ್ ಇನ್ನೂ ಜಾಸ್ತಿ ಜನ ಬರ್ತಾರೆ ಅಂತಂದ್ರೆ ಅದರ ಬೇಡಿಕೆನ ಅನ್ವಯಿಸಿಕೊಂಡು ನಾವು ಇಲ್ಲಿಂದ ಪ್ರಪೋಸಲ್ ಕಳಿಸಿ ಹೆಚ್ಚು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಈಗ ಮಾಲೂರ್ಲಾಗಿದೆ, ಆಮೇಲೆ ವೇಮ್ಗಲ್ಲಾಗಿದೆ, ಮತ್ತೆ ಮುಳಬಾಗಲಾಗಿದೆ, ಇವತ್ತು KGFನಲ್ಲಿ ಕೂಡ ಆಗಿದೆ. ಇದು ನನ್ನ ಪ್ರಕಾರ ಸರ್ಕಾರ ಒಂದು ಗಿಫ್ಟನ್ನು ಶಾಸಕರ ಮೂಲಕ ನಮ್ಮ KGF ಜನರಿಗೆ ಕೊಟ್ಟಿದೆ. ಅದನ್ನು ಎಲ್ಲರೂ ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. Exclusive Nexa car showroom at Bangarpet. Experience, innovation, luxury and excellence like never before. For sale and service,
Maruti Nexa Cars. Location Nexa Studio, Bangarpet. Contact phone number 9036053347 or 8884471174. All NCERT CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Pay.